ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ರೈತರು ಸಾಂಪ್ರದಾಯಿಕ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ಸಿಂಗರಿಸಿದ ಮಣ್ಣೆತ್ತುಗಳನ್ನ ದೇವರ ಜಗಲಿ ಮೆಟ್ಟಿಲಲ್ಲಿ ಪೂಜಿಸಿ ಪ್ರಸಕ್ತ ವರ್ಷವಾದರೂ ಮಳೆ ಬೆಳೆ ಸಮೃದ್ಧಿಯಾಗಿ ಆಗಲೆಂದು ಪ್ರಾರ್ಥಿಸಿದರು. ಗ್ರಾಮೀಣ ಭಾಗದಲ್ಲಿ ರೈತ ಸಮುದಾಯದ ಹೊಲದಲ್ಲಿನ ಎರೆಮಣ್ಣು ಬಳಸಿ ಎತ್ತುಗಳನ್ನ ಮಾಡುತ್ತಾರೆ. ಅವುಗಳನ್ನ ಜೋಳ, ಗೋಧಿ ಸೇರಿದಂತೆ ವಿವಿಧ ಧಾನ್ಯಗಳಿಂದ ಸಿಂಗರಿಸುತ್ತಾರೆ. ಈಚೆಗೆ ನಗರ ಪ್ರದೇಶದಲ್ಲಿ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಸಹ ಬಹುತೇಕರು ಸಿದ್ಧಪಡಿಸಿದ ಮಣ್ಣೆತ್ತುಗಳನ್ನೇ ತಂದು ಪೂಜಿಸುವ ಸಂಪ್ರದಾಯ ಬೆಳೆದು ಬಂದಿದೆ. ಅಮಾವಾಸ್ಯೆ ಮಾರನೇ ದಿನ ಮಣ್ಣೆತ್ತುಗಳನ್ನು ಕೆರೆ, ಬಾವಿ ಹಾಗೂ ಹಳ್ಳಗಳ ಬಳಿ ಪೂಜಿಸಿ ಬಿಟ್ಟು ಬರುವುದು ಪದ್ಧತಿ. ಅಂತೆಯೇ ಈ ವರ್ಷವೂ ಸಹ ಅಮಾವಾಸ್ಯೆ ಹಿನ್ನೆಲೆ ನಗರ ಸೇರಿದಂತೆ ಗ್ರಾಮೀಣ ಭಾಗದ ರೈತ ಕುಟುಂಬದ ಮಹಿಳೆಯರು, ಮಕ್ಕಳು, ಯುವಜನತೆ ಮಣ್ಣೆತ್ತು ಹಾಗೂ ಕೃಷಿ ಪರಿಕರ ಪೂಜಿಸಿದ್ದರು. ಹಬ್ಬದ ವಿಶೇಷಕ್ಕೆ ಹೋಳಿಗೆ, ಕರ್ಜಿಕಾಯಿ, ಕರಿಗಡುಬು, ಕುಜಗಡುಬು ಮಾಡಿ ಸವಿದು ಮಣ್ಣೆತ್ತಿನ ಅಮಾವಾಸ್ಯೆಯನ್ನ ಸಂಭ್ರಮಿಸಿದ್ದರು. ಇನ್ನು ಅಮಾವಾಸ್ಯೆ ಹಿನ್ನೆಲೆ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಜೋರಾಗಿತ್ತು. ರೈತರು ಮಾರುಕಟ್ಟೆಗೆ ಆಗಮಿಸಿ ಅಮಾವಾಸ್ಯೆ ಆಚರಣೆ ಬೇಕಾಗುವ ಸಾಮಗ್ರಿಗಳನ್ನು ಖರೀದಿಸಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.